ತಮಿಳುನಾಡಿನ ಸಿಎಂ ದಳಪತಿ ವಿಜಯ್ ಬಾಳಲ್ ಇದೀಗ ಬಿಗ್ ಟ್ವಿಸ್ಟ್. ತಮಿಳುನಾಡಿನ ದೊರೆಯಾದಂಥ ವಿಜಯ್ ತಮ್ಮ ಖಾಸಗಿ ಜೀವನದಲ್ಲಿ ಎಡವಟ್ಟು ಮಾಡಿಕೊಂಡಿದ್ರು. ವಿರೋಧ ಪಕ್ಷದ ಬಾಯಿಗೆ ಆಹಾರವಾಗಿದ್ರು. ಆದರೆ ಈಗ ವಿಜಯ್ ಬಾಳಲ್ಲಿ ಮತ್ತೆ ಗುಡ್ ನ್ಯೂಸ್ ಸಿಕ್ಕಿದೆ. ಸತಿ ಪತಿ ಮತ್ತೆ ಒಂದಾಗಿದ್ದು ವಿಜಯ್ ಫ್ಯಾನ್ಸ್ ಫುಲ್ ಖುಷಿಯಾಗಿದ್ದಾರೆ. ಕೇವಲ ತಿಂಗಳ ಹಿಂದಷ್ಟೇ ದಳಪತಿ ವಿಜಯ್ ಬಾಳಲ್ಲಿ ಸಂಗೀತದ ಅಪಸ್ವರ ಎದ್ದಿತ್ತು. ವಿಜಯ್ ದಾಂಪತ್ಯದಲ್ಲಿನ ಕಲಹ ಸೋಷಿಯಲ್ ಮೀಡಿಯಾದೆಲ್ಲೆಡೆ ಚರ್ಚೆಯ ವಿಷಯವಾಗಿತ್ತು. ಈ ವರ್ಷದ ಫೆಬ್ರವರಿಯಲ್ಲಿ ವಿಚ್ಛೇದನ ಕೋರಿ ಸಂಗೀತ ಕೋರ್ಟ್ ಮೆಟ್ಟಿಲೇರಿದ್ರು. ಜೊತೆಗೆ ಶಾಶ್ವತ ಜೀವನಾಂಶ ಹಾಗೂ ಚೆನ್ನೈನ ನೀಲಂಕರೈನಲ್ಲಿರುವಂತಹ ನಿವಾಸದಲ್ಲೇ ವಾಸ ಮಾಡಲು ಅನುಮತಿ ಕೂಡ ಕೋರಿದ್ರು. ದಂಪತಿಗಳ ನಡುವೆ ಸರಿಪಡಿಸಲು ಸಾಧ್ಯವಾಗದಂತಹ ಭಿನ್ನಾಭಿಪ್ರಾಯವಿದೆ. ನಟಿಯೊಬ್ಬಳ ಜೊತೆ ವಿಜಯ್ ಹೊಂದಿರುವಂತಹ ಸಂಬಂಧವೊಂದು ಮಾನಸಿಕ ಕಿರುಕುಳಕ್ಕೆ ಕಾರಣವಾಗಿದೆ ಅಂತ ಅರ್ಜಿಯಲ್ಲಿ ತಿಳಿಸಿದ್ರು. ಆಗ ಕಾಲಿವುಡ್ನಲ್ಲಿ ಎಲ್ಲೆಡೆ ಗುಸುಗುಸು ಪಿಸುಪಿಸು ಚರ್ಚೆ ಕೂಡ ಶುರುವಾಗಿತ್ತು. ಇದು ವಿಜಯ್ ಅವರ ರಾಜಕೀಯ ವೃತ್ತಿ ಜೀವನಕ್ಕೂ ಕೂಡ ಹೊಡೆತ ನೀಡಿತು. ಆದರೆ ದಳಪತಿ ಚುನಾವಣೆಯಲ್ಲಿ ಗೆದ್ದು ತಮಿಳುನಾಡಿನ ಅಧಿಪತಿಯಾದರು. ಆದರೆ ಆ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ವಿಜಯ್ ಮಕ್ಕಳು ಸೇರಿದಂತೆ ಸಂಗೀತ ಗೈರಾಗಿದ್ದು ಬಹುತೇಕ ಎಲ್ಲರೂ ಕೂಡ ವಿಜಯ್ ದಾಂಪತ್ಯ ಮುರಿದು ಬಿತ್ತು ಎಂದೇ ಭಾವಿಸಿದರು. ಇನ್ನು ಈ ಪ್ರಕರಣ ಹಲವು ಬಾರಿ ಮುಂದೂಡಲ್ಪಟ್ಟಿತ್ತು. ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಹಾಜರಾಗಿದ್ದರೂ ಸಹ ಕಳೆದ 2 ಬಾರಿ ಇಬ್ಬರು ಕೋರ್ಟ್ಗೆ ಹಾಜರಾಗಿರಲಿಲ್ಲ. ಹಾಗಾಗಿ ಇಂದು ಕೋರ್ಟ್ಗೆ ಹಾಜರಾಗಿ ಸಂಗೀತ ವಿಚ್ಛೇದನವನ್ನು ಹಿಂಪಡೆದುಕೊಂಡಿದ್ದಾರೆ. ಇನ್ನು ಈ ವಿಚಾರ ತಿಳಿತಾ ಇದ್ದಂತೆ ದಳಪತಿಯ ಫ್ಯಾನ್ಸ್ ಫುಲ್ ಖುಷಿ ಆಗಿದ್ದಾರೆ. ಜೊತೆಗೆ ಇವರ ಜೋಡಿಗೆ ಇನ್ನಾದರೂ ಕೂಡ ಯಾರ ದೃಷ್ಟಿ ಬೀಳದಿರಲಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಸಂತಸವನ್ನು ಹಂಚಿಕೊಂಡಿದ್ದಾರೆ.